ಈಗ ಶುರುವಾಗುತ್ತೆ ಅಧ್ಯಾಯ, ಹೊಸ ಅಧ್ಯಾಯ. ಇಲ್ಲಿ ಪ್ರಶ್ನೆ ಬಹಳ ಪಾಪ ಆತರಾತರವಾಗಿ ಲಕ್ಷಾಂತರ ಪೆನ್ ಡ್ರೈವ್ಗಳು ಮಾಡಿ ಹಂಚಿದ್ದು ಆಯಿತು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸುಮಾರು 10 ಬಾರಿ ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲದ ಅಷ್ಟೇ ಸತ್ಯ ಅಂತ ಹೇಳಿಕೆ ಕೊಟ್ಟರು. ಒಂದು ಬಾರಿ ಅಲ್ಲ. JDS-ನ 3 ಅಭ್ಯರ್ಥಿಗಳು ಸೋಲ್ತಾರೆ. ಇದರಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರು ಸೋಲ್ತಾರೆ. ಈ ಭವಿಷ್ಯ ಇದ್ಯಾವ ಕಲ್ತರು ಹೇಳೋದು ಅಂತ ನಾನು ಕೇಳಿದೆ. ಅದಕ್ಕೆ ಉತ್ತರ ಕೊಡಲಿಲ್ಲ. ಒಂದು 10 ಬಾರಿ ಹೇಳಿದ್ರು. ಯಾವುದೇ ಕಾರಣಕ್ಕೂ 3 JDS-ನ ಅಭ್ಯರ್ಥಿಗಳು ಗೆಲ್ಲಲ್ಲ, ಮಂಜುನಾಥ್ ಅವರು ಗೆಲ್ಲಲ್ಲ. ಇದು ಮುಖ್ಯಮಂತ್ರಿಗಳು ಕೊಟ್ಟಂತ ಹೇಳಿಕೆ. ಶಿವಕುಮಾರ್ ಕೊಟ್ಟರೆ ಹೇಳಿಕೆನ ಯಾವ ಕಾರಣಕ್ಕೂ ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆಲ್ಲಲ್ಲ, ಮತ್ತು ಮಂಜುನಾಥ್ ಅವರು ಯಾವ ಕಾರಣಕ್ಕೂ ಗೆಲ್ಲಲ್ಲ ಅಂತಕ್ಕಂಥದ್ದನ್ನ ಪದೇ ಪದೇ ಹೇಳ್ತಾ ಬಂದರು. ಅಂದ್ರೆ ಅವ್ರ ಧೈರ್ಯ ಇಲ್ಲಿ ಬಂತು ಇದು ಹೇಳೋದಕ್ಕೆ. ಇದನ್ನ ಇಟ್ಕೊಂಡಿದ್ರಲ್ಲ, ಇದನ್ನ 21ನೇ ತಾರೀಕು ಬಿಟ್ರಲ್ಲ ಮಾರ್ಕೆಟ್ಗೆ, ಇದು ಅವರಿಗೆ ಗ್ಯಾರಂಟಿ. ಇದೊಂದು ಗ್ಯಾರಂಟಿ ಸ್ಕೀಮು. 5ನೇ ಗ್ಯಾರಂಟಿ ಜೊತೆಗೆ 6ನೇ ಗ್ಯಾರಂಟಿ ಒಂದು ಇಟ್ಕೊಂಡಿದ್ರು ಚುನಾವಣೆ ಗೆಲ್ಲೋದಕ್ಕೆ. ನಾನು ಆ 5 ಗ್ಯಾರಂಟಿಗಳ ಬಗ್ಗೆ ನಾಡಿನ ನನ್ನ ತಾಯಂದ್ರನ್ನ ಎಚ್ಚರಿಸ್ತಕ್ಕಂಥದ್ದಕ್ಕೆ, ಇದರಿಂದ ಮುಂದೆ ಏನು ಅಪಾಯ ಕಾದಿದೆ, ತಾವು ದಾರಿ ತಪ್ಪಬೇಡಿ, ಈ ಅಪಾಯವನ್ನ ಯೋಚನೆ ಮಾಡಿ ಅಂತಕ್ಕಂಥ ಪದ ಬಳಸಿರೋದು ನಾನು. ಅದಕ್ಕೆ ಈ ರಾಜ್ಯದಲ್ಲಿ ಕುಮಾರಸ್ವಾಮಿಯವರು ಮಹಿಳೆಯರಿಗೆ ಅವಮಾನ ಮಾಡಿದ್ರು, ಅವ್ರನ್ನ ಶಂಕಿತ ರೀತಿಯಲ್ಲಿ ನೋಡಿದ್ರು, ಕೊಡಬಾರದ ರೀತಿಯಲ್ಲಿ ಪ್ರತಿನಿತ್ಯ ಹೇಳಿಕೆ ಕೊಡ್ತಾ ಹೋದ್ರು. ಪ್ರತಿಭಟನೆಗಳು, ಹೆಣ್ಮಕ್ಳನ್ನ ಬಿಟ್ಟು 100 ಜನ 200 ಜನ ಕೂರಿಸಿ ಮಂಡ್ಯದಲ್ಲಿ ಗೋಬ್ಯಾಕ್ ಕುಮಾರಸ್ವಾಮಿ ಎಲ್ಲ ನಡೆಸಿದ್ರು. ಇವ್ರು ಯಾವ ರೀತಿ ಚುನಾವಣೆ ನಡೆಸಿದ್ದಾರೆ ಅನ್ನೋದು ನಿಮ್ಮ ಗಮನಕ್ಕೆ, ಈ ರಾಜ್ಯದ ಜನತೆ ಗಮನಕ್ಕೆ ತರ್ತಾ ಇದ್ದೇನೆ.